ಯಾವತ್ತು ಬಿಲ್ಲಿಗೆ ವೇಟ್ ಮಾಡೋದವ್ರು ಇವತ್ತು ಫೈನಲಿ ಬಿಲ್ಲಿಗೆ ವೇಟ್ ಮಾಡ್ತಿದೀವಿ ಚಾಲೆಂಜ್ ಗೋಸ್ಕರ. ಮನೆ ಹತ್ರ ರೀಚ್ ಆದ್ವಿ, ಅವಳು ಇನ್ನೂ ಪತ್ತೆನೇ ಇಲ್ಲ. ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್. ಕನ್ನಡ ಸಾರಿ ಇಂಗ್ಲಿಷ್ ಹುಟ್ಟಿದವಳು ಅನ್ಕೊಂಡ್ಬಿಟ್ರೆ ಕನ್ನಡದಲ್ಲೇ ಮಾತಾಡ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ತುಂಬಾ ದಿನ ಆಗಿತ್ತು ವ್ಲಾಗ್ ಮಾಡಿ, ಸೊ ಇವತ್ತು ಫೈನಲಿ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವೆಲ್ಲ ಆಚೆ ಹೊರಟಿದೀವಿ, ಎಲ್ಲಿ ಅಂತ ತೋರಿಸ್ತೀನಿ. ಈಗ ಆನ್ ದಿ ವೇ ಹೋಗ್ತಾ ನನ್ನ ಫ್ರೆಂಡ್ ಒಬ್ಬಳನ್ನ ಪಿಕ್ ಮಾಡ್ಬೇಕು. ಸೊ ನನ್ನ ಫ್ರೆಂಡ್ ಹಾಗೂ ಅವ್ರ ಹಸ್ಬೆಂಡ್ ನ ಪಿಕ್ ಮಾಡ್ಕೊಂಡು ಹೋಗೋಣ. ಪಕ್ಕದಲ್ಲಿ ಒಬ್ರಿದ್ದಾರೆ, ಹಾಯ್ ಎಂದಿ. ಹಲೋ ಗಾಯ್ಸ್. ಹಿಂದೇನು ಒಬ್ರಿದ್ದಾರೆ, ಅವ್ರಿಗೂ ಹಾಯ್. ಓಕೆ ಫೈನ್, ಅವಳ ಪಿಕ್ ಮಾಡ್ಕೊಂಡು ಹೋಗೋಣ. ಇನ್ನು ಫೈನಲಿ ಅವಳ ಮನೆ ಹತ್ರ ರೀಚ್ ಆದ್ವಿ, ಅವಳು ಇನ್ನೂ ಪತ್ತೆನೇ ಇಲ್ಲ. ಒಂದ್ 5 minutes ಬರ್ತೀನಿ ಅಂತ ಹೇಳಿದ್ಲು, ಸೊ ವೇಟ್ ಮಾಡ್ತಾ ಇದೀವಿ. ಫೈನಲಿ ನಮ್ಮ ಲೈಲಾ ಮಜ್ನು ಬರ್ತಾ ಇದ್ದಾರೆ. ಏನಂದ್ರೆ ಇನ್ನೊಂದ್ಸತಿ ಹೇಳು. ನಾನು ಪ್ರೂಫ್ ಸಮೇತ ವಾಚ್ ಟೈಮ್ ಹಲೋ ಹಲೋ. ಫೈನಲಿ ಮಾಲ್ ರೀಚ್ ಆದ್ವಿ. ಹೌದು, ನಾವು ಹೋಗಿದ್ದು ಲೂಲು ಮಾಲ್ಗೆ. ಸೊ ನಾವು ಡೈರೆಕ್ಟಾಗಿ ಗೇಮ್ಸ್ ಆಡೋಕ್ಕೆ ಅಂತಲೇ ಗೇಮ್ ಝೋನ್ ಕಡೆನೇ ಹೋಗ್ಬಿಟ್ವಿ. ಶಾಪಿಂಗ್ ಗೀಪಿಂಗ್ ಏನೂ ಮಾಡಿಲ್ಲ, ಡೈರೆಕ್ಟ್ ಗೇಮ್ಸ್ ಆಡೋಕ್ಕೆ ಅಂತಲೇ ಹೋದ್ವಿ. ಸೊ ಮೊದಲು ಟಿಕೆಟ್ ತೊಗೋಬೇಕಿತ್ತು. ಸೊ ನಮ್ಮ ಹತ್ರ ಆಲ್ರೆಡಿ ಕಾರ್ಡ್ ಇತ್ತು, ಸೊ ಅದನ್ನೇ ರೀಚಾರ್ಜ್ ಮಾಡ್ಕೊಂಡ್ವಿ. ಫೈನಲಿ ಗೇಮ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಂಗೇನು ಭಯನೇ ಆಗಿಲ್ಲ ಗೊತ್ತಾ. ಇನ್ಫ್ಯಾಕ್ಟ್ ನೋಡ್ದೆ ನಿಲ್ಸಿ ಅಂತಿದ್ರು. ಇವರು ಬರೀ ಟ್ರೈನ್ ಅಂತ ಹೇಳಿದ್ರು, ಆಯ್ತಾ ಟ್ರೈನ್ ಅಂತ ಹೇಳಿದ್ರು. ನಂಗೆ ಗೊತ್ತಿಂಗೆಲ್ಲ ಹೋಗಿ ಬರುತ್ತೆ ಅಂತ ಫಸ್ಟ್ ಟೈಮ್ ಗೊತ್ತಾಗಿತ್ತು. ವಂಡರ್ಲಲ್ಲಿ ಆಡಿಲ್ಲ, ಅಟ್ಲೀಸ್ಟ್ ಲೂಲು ಮಾಲ್ ಎಲ್ಲಾದ್ರೂ ಆಡಿದಲ್ಲ. ಸ್ವಲ್ಪ ಅದೊಂದ್ ಸ್ವಲ್ಪ ಹೈಟ್ ಕಡಿಮೆ ಇತ್ತಲ್ಲ, ಅದಕ್ಕೆ ಬಿದ್ದ ಕೆಳಗಡೆ ಬೀಳ್ತಿದ್ದೆ. ನೆಕ್ಸ್ಟ್ ನಾವು ಝೀರೋ ಗ್ರಾವಿಟಿ ಗೇಮ್ ಆಡೋಕ್ಕೆ ಹೋಗ್ತಾ ಇದ್ವಿ. ಈ ಗೇಮ್ ಮಾತ್ರ ಎಲ್ಲದಕ್ಕಿಂತ ಚೆನ್ನಾಗಿತ್ತು. ಸೊ ನೀವು ಲೂಲು ಮಾಲ್ಗೆ ಹೋದರೆ ಈ ಗೇಮ್ ಅಂತೂ ಆಡಲೇಬೇಕು, ತುಂಬ ಚೆನ್ನಾಗಿದೆ. ಈ ಗೇಮ್ಗೆ ಪವಿ ಬಂದಿತ್ತಿಲ್ಲ, ಸೊ ಒಳ್ಳೆ ವಿಡಿಯೋ ಮಾಡ್ತಿದ್ದಾಳೆ. ಈಗ ಗೇಮ್ ಸ್ಟಾರ್ಟ್ ಆಗಿದೆ ನೋಡಿ. ಬಂದ್ಮೇಲೆ ರಿವ್ಯೂ ಹೇಳೋಣ ಹೇಗಿದೆ ಅಂತ. ಮಾರ್ಮುಲಸ್ ಫೆಂಟಾಬುಲಸ್ ಸಕ್ಕತ್ತಾಗಿತ್ತು. ಇವಳು ಮಾತ್ರ ನೆಕ್ಸ್ಟ್ ನಾವು ಮಿನಿ ಟಾಪ್ ಡ್ಯಾನ್ಸರ್ ಅನ್ನೋ ಗೇಮಿಗೆ ಹೋದ್ವಿ. ಇದಕ್ಕೆಲ್ಲರೂ ಹೋಗಿದ್ವಿ. ನಾವು ಗೇಮ್ಸ್ ಆಡೋದ್ರನ್ನ ವೀಡಿಯೋ ಮಾಡೋಕ್ಕಾಗ್ತಿತ್ತಿಲ್ಲ, ಬಿಕಾಸ್ ಅಲ್ಲಿ ಒಳಗಡೆ ಕೂತ ಮೇಲೆ ನಾವು ವೀಡಿಯೋ ಮಾಡೋಕ್ಕೆ ಅಲವಿತ್ತಿಲ್ಲ. ಸೊ ಹಾಗಾಗಿ ನಾವು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಆ ಗೇಮ್ ಮುಗಿಸಿ ಮಿನಿ ಬ್ರೇಕ್ ಡ್ಯಾನ್ಸ್ ಅನ್ನೋ ಈ ಗೇಮಿಗೆ ಹೋದ್ವಿ. ದಿಸ್ ವಾಸ್ ಆಲ್ಸೋ ಫನ್. ಸೊ ಸೇಮ್ ವಂಡರ್ಲಾ ಇರೋ ಥರನೇ ಇತ್ತು, ಬಟ್ ದಿಸ್ ಇಸ್ ಕ್ವೈಟ್ ಸ್ಮಾಲರ್ ವೆನ್ ಕಂಪೇರ್ಡ್ ಟು ವಂಡರ್ಲಾ. ಆಲ್ಮೋಸ್ಟ್ ಅರ್ಧ ಗೇಮ್ಸ್ ಆಡಿದ್ವಿ, ರೀಚಾರ್ಜ್ ಖಾಲಿ ಆಗಿತ್ತು. ಸೊ ಇನ್ನೊಂದು ಸತಿ ರೀಚಾರ್ಜ್ ಮಾಡೋಕ್ಕೆ ಹೋಗಿ ರೀಚಾರ್ಜ್ ಮಾಡ್ಕೊಂಡು ಮತ್ತೆ ಗೇಮ್ಸ್ ಆಡೋದ್ರನ್ನ ಕಂಟಿನ್ಯೂ ಮಾಡಿದ್ವಿ. ನಾವ್ ಒಂದು ಗೇಮ್ ಆಡಲ್ಲ ಅನ್ಕೊಂಡಿದೀವಿ. ಇದಾರಲ್ಲ ಕಳ್ಳನ್ ಮಕ್ಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ಕೂರ್ಸಿದ್ರು. ನಾ ತಲೆ ಸುತ್ತೆಲ್ಲ ಬಂದು ಆಗಲ್ಲ. ಇಟ್ ವಾಸ್ ವೆರಿ ನೈಸ್, ಬಟ್ ಪ್ಲೀಸ್ ಆಡ್ಬೇಡಿ. ಸೊ ರೀಚಾರ್ಜ್ ಎಲ್ಲ ಮಾಡಿಸ್ಕೊಬಂದು ಡೈರೆಕ್ಟಾಗಿ ಬಂಪರ್ ಕಾರ್ಸ್ ಆಡೋಣ ಅಂಥೇಳಿ ಕ್ಯೂವಲ್ಲಿ ಬಂದು ನಿಂತ್ಕೊಂಡ್ವಿ. ಪವಿ ಸೀರಿಯಸ್ ಆಗಿ ನೋಡ್ತಿದ್ದಾಳೆ ಹೆಂಗೆ ಆಡಬೇಕು ಅಂತ.
ಹೋಗ್ಲಿ, ಸ್ವಲ್ಪ ಲೆಫ್ಟಿಗೆ ಬರ್ಲಿ, ಲೆಫ್ಟಿಗೆ ಎಲ್ಲ ಅಷ್ಟು ಮುಂದೆ ಬೇಡ, ಹಿಂದೆ ಬರ, ಕೆಳಗೆ ಬರ್ಲಿ. ಮುಂದೆ ಮುಂದೆ ಟೈಮ್ ಉಂಟು ಅಲ್ಲಿ 10 ಸೆಕೆಂಡ್. ಕೆಳಗಡೆ ಹಿಂಗೆ ಟೈಮ್ ಹಿಂಗ್ ಮಾಡೋಣ. ಕೆಳಗಡೆ ಹಿಂಗೆ ಸಾರಿ ಗೈಸ್, ನಮ್ಗೇನು ಸಿಕ್ಕಿಲ್ಲ, ಟ್ರೈ ಮಾಡಿದ್ವಿ, ಎಪಿಸೋಡ್ ಆಗಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಈ ಯಾವ್ದಿದು ಆನೆ ತರಕ್ ಹೋಗಿ ಇಲಿ ತರಕ್ಕೂ ಆಗಿಲ್ಲ ನಮ್ ಕೈಯಿಂದ. ಥ್ಯಾಂಕ್ ಯು. ನೆಕ್ಸ್ಟ್ ಸ್ವಿಂಗ್ ಟವರ್ ಗೇಮಿಗೆ ಹೋಗಿದ್ವಿ. ಇದಕ್ಕೂ ನಾವು 4 ಜನ ಹೋಗಿದ್ದು, ಪವಿ ಬಂದಿತ್ತಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಗೇಮ್ಸ್ ಕವರ್ ಆದಮೇಲೆ ನಾವು ಸ್ವಲ್ಪ ಅಮೌಂಟ್ ಉಳಿದಿತ್ತು. ಸೊ ಮತ್ತೆ ಬಂಪರ್ ಕಾರ್ಸ್ ಆಡೋಣ ಅಂತಲೇ ಹೋಗಿದ್ವಿ. ಆ ಗೇಮ್ ನಮ್ಮ ಪವಿಗೆ ತುಂಬ ಖುಷಿಯಾಗಿ ಹೋಗಿತ್ತು. ಅವಳೇ ಹೋಗೋಣ ಅಂತ ಹೇಳ್ತಾ ಇದ್ಲು. ಸೊ ಅವಳಿಗೋಸ್ಕರ ಮತ್ತೆ ಆ ಗೇಮಿಗೆ ಹೋಗ್ತಾ ಇದ್ವಿ. ದಟ್ ವಾಸ್ ದಿ ಫೈನಲ್ ಗೇಮ್ ನಾವು ಆಡಿದ್ದು. ಸೊ ಆ ಗೇಮೆಲ್ಲ ಮುಗಿಸ್ಕೊಂಡು ಗೇಮ್ ಝೋನಿಂದ ಆಚೆ ಬಂದ್ವಿ. ನೆಕ್ಸ್ಟ್ ಮಂತ್ ಪವಿದು ಆನಿವರ್ಸರಿ ಇದೆ, ಫಸ್ಟ್ ಇಯರ್ ಆನಿವರ್ಸರಿ. ಹೆಂಗಿತ್ತು 1 ಇಯರ್? ನಿನ್ನ ಕೇಳ್ಬಾರ್ದು, ಈ ಕಡೆ ಕೇಳಿ. ನನಗೆ ಚೆನ್ನಾಗಿತ್ತು, ಪರವಾಗಿಲ್ಲ ಹೇಳಿ. ಅದನ್ನೆಲ್ಲ ಹೇಳಂಗಿಲ್ಲ, ಅದಕ್ಕೆ ಚೆನ್ನಾಗಿತ್ತು. ಮನೆಯಾಗಿ ನೋಡ್ಕೊಂಡ್ರಿಂದ ಹೆಂಗಿದ್ರು ನನ್ ಜೊತೆನೇ ಖುಷಿಯಾಗಿದೆ. ನನಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಹೆಂಗ್ ಒಂದ್ ವರ್ಷ ಫಸ್ಟ್ ಆಫ್ ಆಲ್ ನಾವಿಬ್ರು ಮದ್ವೆ ಆಗ್ದಿದ್ವಿ ಅನ್ನೋದೇ ಅನ್ಸೋದೇ ಫೀಲ್ ಇಲ್ಲ. ಯಾಕಂದ್ರೆ ಫ್ರೆಂಡ್ಸ್ ತರನೇ ಇದೀವಿ. ಎಲ್ಲರೂ ಅಷ್ಟೇ, ಬೇರೆಯವರು ಅಷ್ಟೇ, ನಮ್ ಜೊತೆ ಇರೋರು ಮದ್ವೆ ಆಗಿದೀವಿ ಅನ್ನೋ ಫೀಲೇ ಇಲ್ಲ. ನಿಮಗ್ ಮದ್ವೆ ಆಗಿದ್ಯಾ ಅನ್ನೋ ತರ ಬರ್ತಿದೆ. ನಮ್ಮ ಮನೇಲಿ ಈಗ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾರಲ್ಲ, ಅದಕ್ಕೆ ಅವ್ರ ಅಮ್ಮಂಗೆ ಇಷ್ಟೇ ನಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೋಬೇಕಾದ್ರೆ. ಇದು ಪವಿ ಬಾಯ್ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿದ್ದು. ಹಿಂಗಾಗಿದೆ ಕತೆ. ಮತ್ತೆ ಇವ್ರ ಮನೇಲಿ ಇಬ್ಬರು ಮಕ್ಕಳೆಲ್ಲ ಸಾಕ್ದಂಗಿದೆ. ಜೊತೆಗೆ ನಾನು ಬ್ಲಾಡ್ ಅವನು. ನಾನು ಇಬ್ಬರೇ ಮಕ್ಕಳು ಇವಾಗ. ನಮ್ಮ ಬೈತಾ ಇರ್ತಾರೆ. ಅದಕ್ಕೆ ಹೇಳ್ದೆ ಅವ್ರ ಅಮ್ಮಂಗೆ, ಅಮ್ಮ ನಿಮ್ಗೆ ಹೇಳ್ತಿದ್ರಲ್ಲ ಹೆಣ್ಮಗು ಇಲ್ಲ ಅಂತ ನಾನು ಒಪ್ಲಿದ್ದೀನಿ. ಅದಕ್ಕೆ ಅವ್ರಮ್ಮ ಹೇಳಿದ್ರು ಜೀನ್ಸ್ ಹಾಕೊಂಡು ಓಡಾಡ್ತಿದ್ರು ಎಲ್ಲ ಹೆಣ್ಮಗು ಅಂತ. ಫೀಲಿಂಗ್ ಇಷ್ಟೊತ್ತಾಯ್ತು ಇನ್ನರ್ ಫೀಲಿಂಗ್ ಸ್ಟಾಪ್. ಇವಾಗ ನೀನ್ ಮಾತಾಡ್ಬೇಕು. ತುಂಬಾ ಮಾತಾಡಕ್ಕಿದೆ. ಸುಮ್ನೆ ಡೌ ಮಾಡ್ತಿದ್ದಾರೆ ಕ್ಯಾಂಡಿಡ್ ವಿಡಿಯೋ ತೆಗೆಸ್ಕೊಂಡು. ಸೊ ನಾವಿಲ್ಲಿ ಸಾಫ್ಟಿ ತಗೊಂಡಿದ್ವಿ. ಚಿಯರ್ಸ್ ಟು ಸಾಫ್ಟಿ. ಆಕ್ಚುಲಿ ನಾವು ಡಿಮಾರ್ಟ್ ಅಲ್ಲಿ ತಿಂದಷ್ಟು ಚೆನ್ನಾಗಿಲ್ಲ ಆಕ್ಚುಲಿ. ಫೈನಲಿ ಮಾಲ್ ಎಲ್ಲ ಮುಗಿಸ್ಕೊಂಡು ಲಂಚ್ಗೆಲ್ಲಾದರೂ ಹೋಗೋಣ ಅಂತ ಕಾರ್ ಹುಡುಕ್ತಾ ಇದ್ವಿ. Josh is going low because I am hungry. ಎಲ್ಲ ಸರಿ ಆಗುತ್ತೆ. ಕಾರ್ ಬಂತು ಕೆಳಗೆ. ಫೈನಲಿ ಮಾಲ್ ಎಲ್ಲ ಮುಗಿಸಿ ಲಂಚ್ಗೆ ಅಂತ ಹೇಳಿ ಬಂದಿದ್ದೀವಿ. ಲಂಚ್ ಟೈಮ್. ಬ್ಯುಸಿಯಾಗಿ ಮೆನು ಡಿಸೈಡ್ ಮಾಡ್ತಾ ಇದ್ದಲ್ಲ. ಈಗ ನೀನ್ ವೆಜ್ ತಾನೆ, ಈಗ ನಾವು ನಾನ್ ವೆಜ್ ತಿಂತಾ ಇದೀವಿ. ನಾನ್ ವೆಜ್ ತಿನ್ನುವಾಗ ಪೀಸನ್ನ ಹಿಂಗೆ ಎಳಿತಾ ಇರ್ತೀವಿ. ನೀನೇನ್ ಮಾಡ್ತೀಯ, ಗೋಬಿ ತಿಂತಾ ಇರ್ತೀಯ. ನೀನು ಗೋಬಿನ ಹಿಂಗೆ ಬಾಯಿಗೆ ಹಾಕದಿಗೆ ಮಾಡ್ತೀಯ. ನಾವ್ ಅದೇ ಟೈಮ್ಗೆ ಚಿಕನ್ ಪೀಸ್ ನ ಹಿಂಗೆ ತೆಗ್ದು ಎಳಿತೀನಿ. ಅದೇ ಟೈಮ್ ಒಂದು ಪೀಸ್ ಹೋಗಿ ಗೋಬಿನ ದಾಟಿ ಬಾಯಿಗೆ ಹೋದ್ರೆ ಹೆಂಗಿರುವ ಸೀನ್ಸ್. ಅಲ್ಲ, ನಾನು ಬಾಯಿಗೆ ಹೋಗತಿಗೆ ಹೇಳಿದ್ರು, ಇಲ್ಲಿ ಬೀಳದಲ್ಲ. ಸೀದಾ ಗೋಬಿ ಹಿಂಗೆ, ನೀನು ಗೋಬಿ ಹಿಂಗೆ ಬಾಯಿಗೆ ಹೋಯ್ತುಂಟು, ನಮ್ದು ಚಿಕನ್ ಪೀಸ್ ಈ ಸೈಡ್ ಒಳಗೆ ಸಿಕ್ತು. ಗೈಸ್ ಈಗ ಫುಲ್ ಊಟ ಎಲ್ಲ ಆಗಿದೆ. ಸೊ ಫೈನಲ್ ಒಂದು ಟಾಸ್ಕ್ ಎಲ್ಲರಿಗೆ ಏನು ಅಂತ ಹೇಳಿದ್ರೆ, ಬಿಲ್ ಎಷ್ಟು ಅಂತ ಕರೆಕ್ಟ್ ಆಗಿ ಗೆಸ್ ಮಾಡಿದವ್ರಿಗೆ ಫ್ರೀ ಮೀಲ್ಸ್ ಇವತ್ತು. ಸೊ ಈ ಚಾಲೆಂಜ್ ಯಾರು ಕಂಪ್ಲೀಟ್ ಮಾಡ್ತಾರೆ, ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೆ ನೋಡುವ. ಓಕೆ, ಸೊ ಎಲ್ಲಾರ್ದು ಏನೇನ್ ಗೆಸಸ್ ಅಂತ ನೋಡೋಣ. ನನ್ ವ್ಯಾಲ್ಯೂಯೇಷನ್ ಪ್ರಕಾರ ಇದು ಕಾಣ್ತುಂಟಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಪರ್ಸನ್ ಹೋಗುವ. ಇದು ನನ್ನ ವ್ಯಾಲ್ಯೂಯೇಷನ್ ಪ್ರಕಾರ ಈ ಅಮೌಂಟ್. ನನ್ನ ವ್ಯಾಲ್ಯೂಯೇಷನ್ ಪ್ರಕಾರ ಇಷ್ಟು. ಸೊ ನನ್ನ ಪ್ರಕಾರ ಇಟ್ ವಿಲ್ ಬಿ 2650. ನಂದೇ ಹೈಯೆಸ್ಟ್ ಅನ್ಸುತ್ತೆ. 2650 ನೋಡೋಣ.
ಖಾಲಿ ಮಾಡಿಲ್ಲ ಅಂದ್ರೆ ಇವ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ಗ್ಯಾರಂಟಿ. ಅವ್ರ ಖುಷಿಯಲ್ಲಿ ಇರ್ತಿದಾರೆ. ಅವ್ನ ಮನ್ಸಲ್ಲಿ ಹೆಂಗ್ ಅನ್ಸಿರ್ತದೆ, ಅವ್ರು ಸದ್ಯ ಖಾಲಿ ಮಾಡ್ತಿದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ಗೈಸ್ ತುಂಬಾ ಹೊತ್ತಾಯ್ತು. ಯಾವತ್ತು ಬಿಲ್ಲಿಗೆ ವೆಯ್ಟ್ ಮಾಡೋದವ್ರು ಇವತ್ತು ಫೈನಲಿ ಬಿಲ್ಲಿಗೆ ವೆಯ್ಟ್ ಮಾಡ್ತಿದೀವಿ ಚಾಲೆಂಜ್ಗೋಸ್ಕರ. ನೋಡುವ. ಓಕೆ, ಫೈನಲಿ ದ ವಿನ್ನರ್ ಈಸ್ ಯಾರಂತ ಗೊತ್ತಿಲ್ಲ, ಬಟ್ ಬಿಲ್ 2821. ಆದ್ರೂ ಪಾಪ ಬೃಂದ ನಿಯರ್ ಇದ್ಲು. ನಮ್ ಬಿಲ್ ಎಲ್ಲ ನೋಡ್ಬಿಟ್ಟು 2750 ಇರೋದನ್ನ ವಿಡಿಯೋದಲ್ಲಿ 2650 ಮಾಡಿ ಇಟ್ಟಿದ್ದಾಳೆ. ಓಕೆ ಬಾಯ್. ಪಾಪ ದೀಪಿ ಅಲ್ಲ ಆಗ್ಬಿಟ್ಟಿಯಾಳು. ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. So Pavi, how was your day? It was very good. No words to explain. ಸಾರಿ ಇಂಗ್ಲಿಷ್ ಹುಡ್ದವಳು ಅನ್ಕೊಂಬಿಡ್ರೆ ಕನ್ನಡದಲ್ಲೇ ಮಾತಾಡ್ತೀನಿ. ತುಂಬಾ ಚೆನ್ನಾಗಿತ್ತು. ಇವ್ರು ನನ್ನ ಇವತ್ತು ಏನಾದ್ರು ಭಯನ ಹೋಗ್ಸಿದ್ರು ಹೇಳ್ಬೇಕಂದ್ರೆ. 2 ಗೇಮ್ ಅಲ್ಲಿ ನನ್ ಗೇಮ್ಸ್ ಆಡಲ್ಲ, ಇವತ್ತು ಆಡಿದೀನಿ ಗೇಮ್ಸ್. ಫುಡ್ ವಾಸ್ ಯಶು ಮನೆಗೆ ಬರ್ತೆ ಯಶು ನನ್ ಜೊತೆ. ಆಮೇಲೆ ನೆಕ್ಸ್ಟ್ ನಾಳೆ ಬಾಯ್. ಓಕೆ ಗೈಸ್, ಫೈನಲಿ ಮನೆ ರೀಚ್ ಆಗಿದ್ವಿ. ಎಲ್ಲ ಫಿನಿಶ್ ಆಗಿ ಟಯರ್ಡ್ ಆಗಿದೆ ತುಂಬಾ. ಸೊ ಇಟ್ಸ್ ರೆಸ್ಟಿಂಗ್ ಟೈಮ್. ಸೊ ಇಲ್ಲಿಗೆ ಈ ಬ್ಲಾಗ್ ನ ಎಂಡ್ ಮಾಡ್ತಿದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರಮ್ ಆಲ್ ಆಫ್ ಅಸ್. ಥ್ಯಾಂಕ್ ಯು. ಬಾಯ್.